ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ನಿಮಗೆ ಟಮಾಟಿಕಾಯಿ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ ಆಗಿ ಸೂಪರ್ ಆಗಿರುತ್ತೆ. ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ನಾ ಈ ತರ ಟಮಾಟಿಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಬೀಜ ತಗೊಂಡಿದ್ದೀನಿ, ಮತ್ತೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಮತ್ತೆ ಸ್ವಲ್ಪ ಕೊತ್ತಂಬರಿ ತಗೋಬೇಕು. ನಂತರ ಇದಕ್ಕೆ ಒಂದು 5 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ನಾನು ಹಸಿ ಮೆಣಸಿನ್ಕಾಯಿ. ನೀವು ಖಾರ ನೋಡ್ಕೊಂಡು ತಗೊಳ್ಳಿ. ನೋಡಿ, ಈ ತರ ಮೊದ್ಲಿಗೆ ಇವನ್ನೆಲ್ಲ ಫ್ರೈ ಮಾಡ್ಕೊಳೋಣ. ಫಸ್ಟ್ ಕಡಲೆ ಬೀಜನ ಫ್ರೈ ಮಾಡ್ಕೊಳೋಣ. ಇದನ್ನ ಆದಷ್ಟು ಕಡಲೆ ಬೀಜನ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಸಣ್ಣಗೆ ಹುರ್ಕೊಂಡ್ರೆ, ನೀವು ಜೋರಾಗಿ ಉರಿಯಲ್ಲಿ ಬೇಯಿಸ್ಕೊಂಡ್ ಫ್ರೈ ಮಾಡ್ಕೊಂಡ್ರೆ ಇದು ಮೇಲ್ಗಡೆ ಸಿಪ್ಪೆ ಎಲ್ಲ ಕರಗಾಗುತ್ತೆ, ಒಳಗಡೆ ಹಸಿಯಾಗಿ ಹಂಗೆ ಇರುತ್ತೆ. ಅದಕ್ಕೆ ಆದಷ್ಟು ಇದನ್ನ ಸಣ್ಣ ಉರಿಯಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರ್ತೈತಿ. ನೋಡಿ, ಈ ತರ ಇದನ್ನ ನಿಧಾನಕ್ಕೆ ಹುರ್ಕೋಬೇಕು. ನೋಡಿ, ಇವಾಗ ಇದನ್ನ ಇಷ್ಟು ಫ್ರೈ ಆದ್ರೆ ಸಾಕು. ಇದನ್ನ ಒಂದು ಬಟ್ಲಿಗೆ ತಕೊಂತೀನಿ. ನೋಡಿ, ಎಷ್ಟು ಫ್ರೈ ಆಗಿದೆ. ಇದೇ ಬಾಣಲೆಗೆ ಈರುಳ್ಳಿನ ಹಾಕೋಬೇಕು. ನಾವೊಂದು ಚಿಕ್ಕ ಈರುಳ್ಳಿನ ತಗೊಂಡಿದ್ದೀನಿ, ನೀವು ನೋಡ್ಕೊಂಡು ತಗೊಳ್ಳಿ. ಈಗ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಘಾಟು ಹಸಿ ವಾಸನೆ ಹೋಗೋವರೆಗೂ ಇದನ್ನ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ತರ ಎಲ್ಲ ಇದನ್ನ ಜಾಯಿಂಟ್ ಇದೆಲ್ಲ ಬಿಡಿಸ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಘಾಟ್ ಇದ್ರೆ ಚೆನ್ನಾಗಿರೋದಿಲ್ಲ. ಇವಾಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೋಬೇಕು. ಇದರಲ್ಲಿ 1-2 ಭಾಗ ಮಾಡಿ ನಾನು ಹಾಕೊಂತೀನಿ. ನೀವು ಬೇಕಿದ್ರೆ 3 ಭಾಗ 4 ಭಾಗ ಕಟ್ ಮಾಡಿ ಕೂಡ ಹಾಕೋಬಹುದು. ಇಲ್ಲ ಪೇಸ್ಟ್ ಇದ್ರೆ ಪೇಸ್ಟ್ ಕೂಡ ಹಾಕೋಬಹುದು. ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಇದನ್ನ ಆದಷ್ಟು ಚೆನ್ನಾಗಿ ಇವನ್ನೆಲ್ಲ ಸಾಮಗ್ರಿಗಳನ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂತಾರೋ ಅಷ್ಟು ಚಟ್ನಿ ಚೆನ್ನಾಗಿ ಬರ್ತೈತಿ. ನೋಡಿ, ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಕತ್ತೈತಿ. ನೋಡಿ, ಇಷ್ಟು ಈ ತರ ಇದನ್ನ ಫ್ರೈ ಮಾಡ್ಕೋಬೇಕು. ನಂತರ ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತೊಂದು 6 ಬೆಳ್ಳುಳ್ಳಿ ಎಸಳು ತಗೊಂಡಿದ್ದೀನಿ, ಅದನ್ನ ಕೂಡ ಇದಕ್ಕೆ ಹಾಕೋಬೇಕು. ನೀವು ಜಾಸ್ತಿ ಟೊಮಾಟಿಕಾಯಿ ತಗೊಂಡಿದ್ರೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ನಾ 4 ಟೊಮಾಟಿಕಾಯಿ ತಗೊಂಡಿದ್ದೆ, ಅದಕ್ಕೆ ಇದನ್ನ ಇಷ್ಟು ಕ್ವಾಂಟಿಟಿ ಇದ್ರೆ ಸಾಕು. ಇವಾಗ ಆವಾಗಲೇ ಕಟ್ ಮಾಡಿ ಇಟ್ಕೊಂಡ್ರಂತ ಟೊಮಾಟಿಕಾಯಿನ ಹಾಕೊಂತಿದ್ದೀನಿ. ನೋಡಿ, ನೀವು ಆದಷ್ಟು ಗ್ರೀನ್ ಕಲರ್ ಇರೋಂತ ಟೊಮಾಟಿಕಾಯಿನ ತಗೊಳ್ಳಿ. ನಾ ತಂದು ಮಾರದಿನೇ ಸ್ವಲ್ಪ ಕಲರ್ ಚೇಂಜ್ ಆಗ್ಬಿಟ್ಟಿದೆ. ಇದು ಮಾಡೋ ಅಷ್ಟೊತ್ತಿಗೆ ಈ ತರ ಕಲರ್ ಬಂದ್ಬಿಟ್ಟಿದೆ. ನೀವು ಆದಷ್ಟು ಗ್ರೀನ್ ಕಲರ್ ಇರೋಂತ ತಗೊಂಡ್ರೆ ಚೆನ್ನಾಗಿರ್ತೈತಿ. ಇದು ಹಸಿ ವಾಸನೆ ಸ್ವಲ್ಪ ಹೋಗ್ಬೇಕು. ಇದು ಮೆತ್ತಗಾಗೋ ತರ ಇದನ್ನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ನಾನು 1 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ನೀವು ನೋಡ್ಕೊಂಡು ಕ್ವಾಂಟಿಟಿ ಎಷ್ಟು ತಗೊಂಡಿರ್ತೀರೋ ಅದ್ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇದನ್ನ ಉಪ್ಪೆಲ್ಲ ಇದು ಟೊಮೆಟೊಕಾಯಿಗೆ ಮಿಕ್ಸ್ ಆಗೋ ತರ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನೆಲ್ಲ ಹೇಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತಿ ಇದು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ನೋಡಿ, ನಾ ಸ್ವಲ್ಪ ಕಡ್ಡಿ ಸಮೇತನ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಬರೀ ಎಲೆ ಅಂತ ಸೊಪ್ಪು ಅಷ್ಟೇ ಹಾಕೋಬಹುದು. ನಾ ಈ ತರ ರುಬ್ಬು ಅಂತ ಇದ್ರಾಗ ಕಡ್ಡಿ ಸಮೇತನ ಹಾಕೊಂತೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೋಬೇಕು. ಅರಿಶಿನ ಪೌಡರ್ ಹಾಕೊಂಡಿದ್ರೆ ಇದ್ರ ಒಗರು ಅಂಶ ಇದು ಸ್ವಲ್ಪ ಕಡಿಮೆ ಆಗುತ್ತೆ. ಟಮಾಟಿಕಾಯಿ ಒಗರು ಇರ್ತೈತಲ್ವಾ, ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡ್ರೆ ಒಗರು ಅಂತದು ಸ್ವಲ್ಪ ಕಡಿಮೆ ಆಗುತ್ತೆ. ಇದಕ್ಕೆ ಹಾಕೋಬೇಕು. ಅರಿಶಿನ ಹಾಕೊಂಡು ಬೇಯಿಸ್ಕೊಂಡ್ರೆ ಮೆತ್ತಗನ ಆಗುತ್ತೆ, ಮತ್ತೆ ಒಗರನು ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ಅರಿಶಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಇದನ್ನೆಲ್ಲ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೋಬೇಕು. ಇವಾಗ ಇಷ್ಟು ಸಾಕು. ಇದಕ್ಕೆ ಇವಾಗ ಒಂದು ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸ್ಕೋಬೇಕು. ಅಂದ್ರೆ ಸ್ವಲ್ಪ ಮೆತ್ತಗಾದ್ರೆ ಮಿಕ್ಸಿ ಜಾರಲ್ಲಿ ಬೇಗ ಸಣ್ಣನಾಗುತ್ತೆ, ಚೆನ್ನಾಗಿರ್ತೈತಿ. ನೋಡಿ, ಇವಾಗ 2 ನಿಮಿಷ ಆಗಿದೆ. ನೋಡೋಣ. ನೋಡಿ, ಇದು ಟೊಮಾಟೊಕಾಯಿ ಮೆತ್ತಗಾಗಿದೆ ಇಲ್ಲ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ.
ಮೆತ್ತಗಾಗಿರ್ಲಿಲ್ಲಪ್ಪ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು 1 ನಿಮಿಷ ಅಥವಾ ಅರ್ಧ ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಕೆಲವೊಂದು ಮೆತ್ತಗಾಗಿದೆ, ಕಾಯಿ ಅಂತದ್ದು ಗಟ್ಟಿ ಆಗಿದೆ. ಅದಕ್ಕೆ ಇನ್ನೊಂದು ನಿಮಿಷ ಅರ್ಧ ನಿಮಿಷ ಬೇಯಿಸ್ಕೊಂತೀನಿ ನಾನು. ಬೇಯಿಸ್ಕೊಂಡು ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂತ ಇದ್ರೆ ಚೆನ್ನಾಗಿರ್ತದೆ. ಇವಾಗ ಆವಾಗ್ಲೇ ಹುರಿದಿಟ್ಕೊಂಡಂತ ಕಡಲೆ ಬೀಜನ ಇದಕ್ಕೆ ಹಾಕೋಬೇಕು. ಇದ್ರಾಗ ಹಾಕೊಂಡ್ ಇದಕ್ಕೂ ಕೂಡ ಕಡಲೆ ಬೀಜಕ್ಕ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿ ಅಂಟ್ಕೊಂಡು ಸ್ವಲ್ಪ ರುಚಿ ಇನ್ನೂ ಕೂಡ ಹೆಚ್ಚಾಗುತ್ತೆ. ಅದಕ್ಕೆ ಇದಕ್ಕೆ ಹಾಕೋಬೇಕು. ನೋಡಿ ಈ ತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ತಣ್ಣಗಾಗಿದ ನಂತರ ಇದನ್ನ ಒಂದ್ ಮಿಕ್ಸಿ ಜಾರ್ಗೆ ಹಾಕೊಂತೀನಿ. ಇದು ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಸೂಪರ್ ಆಗಿರ್ತೈತಿ. ಇದನ್ನ ಒಂದ್ ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನ ರುಬ್ಕೊಂಡ್ ಬರ್ತೀನಿ. ನೋಡಿ ಇವಾಗ ಅದನ್ನ ರುಬ್ಕೊಂಡ್ ಬಂದಿದ್ದೀನಿ ಟೊಮೆಟೊಕಾಯಿ ಚಟ್ನಿನ. ಈ ಬೌಲ್ಗೆ ಹಾಕೊಂತೀನಿ. ಇದನ್ನ ಹೀಗೆ ಕೂಡ ತಿನ್ಬೋದು, ಇದಕ್ಕೆ ಒಗ್ಗರಣೆ ಕೂಡ ಮಾಡ್ಕೋಬಹುದು. ನಾ ಸ್ವಲ್ಪ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಂತೀನಿ. ನೋಡಿ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲೇದಾಗಿ ಸಾಸಿವೆ ಹಾಕೊಂಡಿದ್ದೀನಿ ಸ್ವಲ್ಪ. ನಂತರ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತೆ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಜೀರಿಗೆ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಂತೀನಿ. ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಸಿದಿಸ್ಕೋಬೇಡಿ. ಇವಾಗ ಮೆಣಸಿನ್ಕಾಯಿನ ಈ ತರ 4 ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಣ ಮೆಣಸಿನ್ಕಾಯಿನ ಇದನ್ನು ಕೂಡ ಹಾಕೋಬೇಕು. ಇದಕ್ಕೆ ಬೆಳ್ಳುಳ್ಳಿ ಹಾಕೋಣಂತ ಅವಶ್ಯಕತೆ ಇಲ್ಲ. ಒಗ್ಗರಣೆಗೆ ಅವಾಗ ರುಬ್ಬುವಾಗ ಬೆಳ್ಳುಳ್ಳಿ ಹಾಕೊಂಡಿದೀವಿ, ಇದಕ್ಕೆ ಹಾಕೋಣಂತ ಅವಶ್ಯಕತೆ ಇಲ್ಲ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋಬೇಕು. ನೋಡಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತ ಇದ್ರೆ ಸೂಪರ್ ಆಗಿರುತ್ತೆ. ಇದನ್ನ ಫ್ರಿಜ್ ನಲ್ಲಿ ಆದ್ರೆ ಒಂದು 15 ದಿನಗಟ್ಟಲೆ ಆದ್ರೂ ಇಟ್ಕೊಂಡ್ ತಿನ್ಬೋದು, ಚೆನ್ನಾಗಿರ್ತೈತಿ. ರೊಟ್ಟಿಗೆ, ಚಪಾತಿಗೆ, ರೈಸಿಗೆ, ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರ್ತೈತಿ. ದೇವರೆಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.